Hi all, welcome back to Math Ganit YouTube channel. In today's class, we are going to discuss about the lesson the triangle and its properties. First, we should know what is triangle. As you all know, triangle it is a closed figure which has three sides, three angles and three vertices. See, this is the triangle ABC. It is a closed figure which is having three sides, that is AB is the one side, BC is the another side and CA is the one more side. It is having three sides, three angles. This is angle A, angle B, angle C. Three sides and three vertices. This is the one A, this is B and this is C. Okay, triangle is classified into different types. First based on sides, second one based on angle. Based on sides, triangle is classified into three types: scalene triangle, isosceles triangle and then equilateral triangle. Then what is scalene triangle? Scalene triangle means, see, for example, this is the triangle. In this triangle how many sides are there? Three sides are there. ಸ್ಕೇಲಿನ್ ಅಂತ ಅಂದರೆ ಮೂರು ಸೈಡಲ್ಲಿ ಎಲ್ಲ ಮೂರು ಸೈಡಿನ ಮೆಷರ್ಮೆಂಟು ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇದು ಎ ಬಿ ಅನ್ನೋದು 2 ಸೆಂಟಿಮೀಟರ್ ಇದ್ದರೆ ಬಿ ಸಿ ಅನ್ನೋದು 2.5, ಎ ಸಿ ಅನ್ನೋದು 3 ಸೆಂಟಿಮೀಟರ್, 2.5, 3. ಆಲ್ ದ ಮೆಷರ್ಮೆಂಟ್ಸ್ ಆರ್ ಡಿಫ್ರೆಂಟ್. ಮೂರೂ ಏನಿದೆ ಚೇಂಜ್ ಇದೆ. ಅದೇ ಜಸ್ಟ್ ಅನ್ ಎಕ್ಸಾಂಪಲ್ ಐ ಟೋಲ್ಡ್. ಎಲ್ಲ ಮೆಷರ್ಮೆಂಟು ಡಿಫ್ರೆಂಟ್ ಆಗಿತ್ತು ಅಂದರೆ ಅದನ್ನು ಏನಂತ ಹೇಳ್ತೀವಿ, ಸ್ಕೇಲಿನ್ ಟ್ರಯಾಂಗಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಐಸೋಸೆಲೆಸ್ ಟ್ರಯಾಂಗಲ್ ಅಂತಂದರೆ ಟ್ರಯಾಂಗಲ್ಲು, ಒಂದು ಟ್ರಯಾಂಗಲಲ್ಲಿ ಎರಡು ಸೈಡ್ಸು, ಮೂರು ಸೈಡಲ್ಲಿ ಯಾವುದಾದ್ರೂ ಎರಡು ಸೈಡು ಮೆಷರ್ಮೆಂಟ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಆ ಥರ ಟ್ರಯಾಂಗಲ್ಸನ್ನು ನಾವು ಏನಂತ ಹೇಳಿ ಕರಿತೀವಿ, ಸ್ಕೇಲಿನ್ ಟ್ರಯಾಂಗಲ್ ಅಂತ ಹೇಳಿ ಕರಿತೀವಿ. ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತಂದರೆ ಟ್ರಯಾಂಗಲಿನ ಮೂರು ಸೈಡೂ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಇದು 2 ಸೆಂಟಿಮೀಟರ್, ಇದು 2 ಸೆಂಟಿಮೀಟರ್, ಇದು 2 ಸೆಂಟಿಮೀಟರ್ಸ್, ಮೂರೂ 2 ಸೆಂಟಿಮೀಟರ್, 3 ಸೆಂಟಿಮೀಟರ್, 4 ಸೆಂಟಿಮೀಟರ್ ಅಂದರೆ ಎಲ್ಲ ಮೆಷರ್ಮೆಂಟು ಸೇಮ್ ಈಕ್ವಲ್ ಆಗಿದ್ದರೆ ಅದನ್ನು ಈಕ್ವಿಲ್ಯಾಟರಲ್ ಅಂತ ಹೇಳಿ ಕರಿತೀವಿ. ಎರಡು ಸೈಡಿನ ಮೆಷರ್ಮೆಂಟು ಸೇಮ್ ಇದ್ದರೆ ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಹೇಳಿ ಕರಿತೀವಿ. ಎಲ್ಲ ಮೂರು ಸೈಡಿನ ಮೆಷರ್ಮೆಂಟು ಡಿಫ್ರೆಂಟ್ ಆಗಿದ್ದರೆ ಅದನ್ನು ಏನಂತ ಹೇಳಿ ಕರಿತೀವಿ, ಸ್ಕೇಲಿನ್ ಟ್ರಯಾಂಗಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬೇಸ್ಡ್ ಆನ್ ಆ್ಯಂಗಲ್ಸ್, ಅಗೇನ್ 3 ಟೈಪ್ಸ್ ಆರ್ ದೇರ್: ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್, ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್, right angle triangle. Acute angle triangle means all the three angles of a triangles are acute. ಮೂರು ಆ್ಯಂಗಲ್ ಏನಾಗಿರುತ್ತೆ, ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರುತ್ತೆ. ದೆನ್ ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಟ್ರಯಾಂಗಲ್ಲಿನ ಯಾವುದಾದ್ರೂ ಒಂದು ಆ್ಯಂಗಲ್ ಏನಾಗಿರುತ್ತೆ, ಅಬ್ಟ್ಯೂಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತಂದರೆ ಟ್ರಯಾಂಗಲಿನ ಮೂರು ಸೈಡಲ್ಲಿ ಒಂದು ಸೈಡು ಏನಾಗಿರುತ್ತೆ ಅಂದರೆ ರೈಟ್ ಆ್ಯಂಗಲ್ ಆಗಿರುತ್ತೆ, ಅಂದರೆ 90 ಡಿಗ್ರಿ ಆಗಿರುತ್ತೆ. Okay, see here, as I told, move on to the first figure. This is 8 centimeter, this is 8 centimeter, this is 5 centimeter. ಎರಡು ಸೈಡು ಸೇಮ್ ಇದೆ, ಒಂದು ಸೈಡು ಡಿಫ್ರೆಂಟ್ ಆಗಿದೆ. ಅಂದರೆ ಇದು ಯಾವ ಟ್ರಯಾಂಗಲ್ಲು? ಸೊ ದಿಸ್ ಈಸ್ ಐಸೋಸೆಲೆಸ್ ಟ್ರಯಾಂಗಲ್. ಇಲ್ಲಿ ನೋಡಿ, 6 ಸೆಂಟಿಮೀಟರ್, 8 ಸೆಂಟಿಮೀಟರ್, 10 ಸೆಂಟಿಮೀಟರ್, ಮೂರು ಮೆಷರ್ಮೆಂಟ್ ಏನಾಗಿದೆ, ಡಿಫ್ರೆಂಟ್ ಆಗಿದೆ. ಸೊ ಇದನ್ನು ಏನಂತ ಹೇಳಿ ಕರಿತೀವಿ, ಸ್ಕೇಲಿನ್ ಟ್ರಯಾಂಗಲ್ ಅಂತ ಹೇಳಿ ಕರಿತೀವಿ. ಇಲ್ಲಿ 7 ಸೆಂಟಿಮೀಟರ್, 7 ಸೆಂಟಿಮೀಟರ್ ಇಲ್ಲಿ ಕೊಟ್ಟಿಲ್ಲ ಅಲ್ವಾ, ಇಲ್ಲಿನೂ 7 ಸೆಂಟಿಮೀಟರ್ ಇತ್ತು ಅಂತಂದರೆ 7, 7, 7. ಇದನ್ನು ಏನಂತ ಹೇಳಿ ಕರಿತೀವಿ, ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿ ಕರಿತೀವಿ. ಓಕೆ, ನಾವು ಸಿ ಹಿಯರ್ ಬೇಸ್ಡ್ ಆನ್ ಆ್ಯಂಗಲ್ಸನ್ನು ಕಂಪೇರ್ ಮಾಡಿದ್ರು ಕೂಡ ಅದೇ ಥರ. ಇಲ್ಲಿ ನೋಡಿ 5.2 ಸೆಂಟಿಮೀಟರ್, 5.2 ಸೆಂಟಿಮೀಟರ್, 5.2, ಆಲ್ ದ 3 ಮೆಷರ್ಮೆಂಟ್ ಆರ್ ಸೇಮ್ ಅಂತಂದರೆ ಇದು ಯಾವುದು, ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಇಲ್ಲಿ ಎರಡು ಮೆಷರ್ಮೆಂಟ್ ಸೇಮ್ ಇದೆ. ಸೊ ಇದನ್ನು ಏನಂತ ಹೇಳಿ ಕರಿತೀವಿ, ಐಸೋಸೆಲೆಸ್ ಟ್ರಯಾಂಗಲ್. ಇದು ನೋಡಿ 6 ಸೆಂಟಿಮೀಟರ್, 6 ಸೆಂಟಿಮೀಟರ್ ಇಲ್ಲಿ ಕೊಟ್ಟಿಲ್ಲ, ಇಲ್ಲಿ ಬೇರೆನೂ ಇರ್ಬೋದು, ಸೇಮ್ ಇರ್ಬೋದು. ಓಕೆ, ಆ್ಯಂಗಲ್ಸನ್ನು ನೋಡಿ, ಇಲ್ಲಿ ನೋಡಿ ಅಕ್ಯೂಟ್ ಆ್ಯಂಗಲ್, ಅಕ್ಯೂಟ್ ಆ್ಯಂಗಲ್, ಅಕ್ಯೂಟ್ ಆ್ಯಂಗಲ್. ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಅಕ್ಯೂಟ್ ಆ್ಯಂಗಲ್ ಇದೆ ಎಲ್ಲದೂ. ಸೊ ಇದನ್ನು ಏನಂತ, ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್. ನೋಡಿ, ಒನ್ ಆಫ್ ದ ಆ್ಯಂಗಲ್ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ನೋಡಿದ್ರೆ ಇರಲ್ವಾ ಸಿಂಬಲ್, ನಿಮಗೆ ಗೊತ್ತಾಗುತ್ತೆ 90 ಡಿಗ್ರಿ ಇದೆ ಅಂದರೆ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ನೆಕ್ಸ್ಟ್ ಇಲ್ಲಿ ನೋಡಿ, ಅಬ್ಟ್ಯೂಸ್ ಆ್ಯಂಗಲ್, ಒನ್ ಆಫ್ ದ ರೇ ಈಸ್ ಗೋಯಿಂಗ್ ಔಟ್ಸೈಡ್. ಯು ಕ್ಯಾನ್ ಸಿ ಹಿಯರ್, ದಿಸ್ ಈಸ್ an example for obtuse angle triangle. See, this is an example for acute angle triangle, obtuse angle triangle, right angle triangle. Move on to the next point, medians of a triangle.
ಮೀಡಿಯನ್ಸ್ ಆಫ್ ಅ ಟ್ರಯಾಂಗಲ್ ಅಂದರೆ ಟ್ರಯಾಂಗಲಲ್ಲಿ ಮೀಡಿಯನ್ ಅಂತ ಹೇಳಿ ಏನನ್ನು ಕರಿತೀವಿ ಅಂತಂದರೆ ಇಲ್ಲಿ ನೋಡಿ ಟ್ರಯಾಂಗಲ್ ಎ ಬಿ ಸಿ ಇದೆ ಅಲ್ವಾ. ಈ ಟ್ರಯಾಂಗಲ್ ಎ ಬಿ ಸಿಗೆ ಇಲ್ಲಿ ಒಂದು ಲೈನ್ ಸೆಗ್ಮೆಂಟನ್ನು ಡ್ರಾ ಮಾಡಿದ್ದಾರೆ. ಎ ಡಿ ಅನ್ನೋ ಲೈನ್ ಸೆಗ್ಮೆಂಟನ್ನು ಡ್ರಾ ಮಾಡಿದ್ದಾರೆ ಅಲ್ವಾ. ಇನ್ ದ ಲೈನ್ ಸೆಗ್ಮೆಂಟ್ ಎ ಡಿ ಜಾಯ್ನಿಂಗ್ ದ ಮಿಡ್ ಪಾಯಿಂಟ್ ಬಿ ಸಿ ಟು ಇಟ್ಸ್ ಆಪೋಸಿಟ್ ವರ್ಟೆಕ್ಸ್ ಎ ಈಸ್ ಕಾಲ್ಡ್ ಮೀಡಿಯನ್ ಆಫ್ ಅ ಟ್ರಯಾಂಗಲ್. ಅಂದರೆ ಇಲ್ಲಿಂದ ನೀವು ಲೈನನ್ನು ಡ್ರಾ ಮಾಡ್ತಾ ಇದ್ದೀರಾ. ಬಿ ಸಿ ಅನ್ನೋದು ಬೇಸ್ ಲೈನು, ಟ್ರಯಾಂಗಲಿನ ಬೇಸ್ ಇದು. ಇಲ್ಲಿ ವರ್ಟೆಕ್ಸ್, ಇದು ಯಾವುದು ವರ್ಟೆಕ್ಸ್? ಇಲ್ಲಿ ವರ್ಟೆಕ್ಸ್ ಅಲ್ವಾ. ಈ ವರ್ಟೆಕ್ಸಿಂದ ನೀವು ಲೈನನ್ನು ಡ್ರಾ ಮಾಡಿದಾಗ ಈ ಬಿ ಸಿ ಲೈನಿಗೆ ಇದು ಏನಾಗಿರಬೇಕು, ಡ್ರಾ ಮಾಡಿರೋಂಥ ಲೈನು ಮಿಡ್ ಪಾಯಿಂಟ್ ಆಗಿರಬೇಕು. ಇಲ್ಲಿಂದ ನೀವು ಸ್ಟ್ರೈಟಾಗಿ ಹೀಗೆ ಡ್ರಾ ಮಾಡಿದರೆ ಇಲ್ಲಿಗೆ ಬರುತ್ತೆ ಲೈನು, ಡಿ ಲೈನು. ಬಟ್ ಅದು ಬಿ ಸಿಗೆ ಏನಾಗಿರೋದಿಲ್ಲ, ಮಿಡ್ ಪಾಯಿಂಟ್ ಆಗಿರೋದಿಲ್ಲ. ಬೇಸ್ ಲೈನಿಗೆ ಅಂದರೆ ವರ್ಟೆಕ್ಸಿನ ಆಪೋಸಿಟ್ ಸೈಡಿಗೆ ಏನಾಗಿರಬೇಕು, ಲೈನು ಡ್ರಾ ಮಾಡಿರೋಂಥ ಲೈನು ಮಿಡ್ ಪಾಯಿಂಟ್ ಆಗಿರಬೇಕು. ಆ ಥರ ಲೈನನ್ನು ನಾವು ಏನಂತ ಹೇಳಿ ಕರಿತೀವಿ, ಮೀಡಿಯನ್ ಅಂತ ಹೇಳಿ ಕರಿತೀವಿ. ಮೀಡಿಯನ್ ಕನೆಕ್ಟ್ಸ್ ಅ ವರ್ಟೆಕ್ಸ್ ಆಫ್ ಅ ಟ್ರಯಾಂಗಲ್ ಟು ದ ಮಿಡ್ ಪಾಯಿಂಟ್ ಆಫ್ ದ ಆಪೋಸಿಟ್ ಸೈಡ್. It connects the vertex of a triangle to the midpoint of the opposite side. ವರ್ಟೆಕ್ಸಿಗೆ ಅಪೋಸಿಟ್ ಆಗಿರುವಂಥ ಸೈಡು ಯಾವುದು? ಈ ಸೈಡು. ಈ ಸೈಡಿನ ಮಿಡ್ ಪಾಯಿಂಟಿಗೆ ಈ ಲೈನು ಕನೆಕ್ಟ್ ಆಗ್ತಾ ಇದೆ. ಸೊ ಇದನ್ನು ನಾವೇನಂತ ಹೇಳಿ ಕರಿತೀವಿ, ಮೀಡಿಯನ್ ಅಂತ ಹೇಳಿ ಕರಿತೀವಿ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ಆಲ್ಟಿಟ್ಯೂಡ್ಸ್ ಆಫ್ ಅ ಟ್ರಯಾಂಗಲ್. ಆಲ್ಟಿಟ್ಯೂಡ್ ಆಫ್ ಅ ಟ್ರಯಾಂಗಲ್ ಅಂತಂದರೆ ಏನು ನೋಡಿ. ಹಿಯರ್ ದ ಲೈನ್ ಎ ಎಲ್, ಇದು ಟ್ರಯಾಂಗಲ್ ಎ ಬಿ ಸಿ ಟ್ರಯಾಂಗಲ್ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ಇಲ್ಲಿ ಲೈನು ಎ ಎಲ್ ಅಂತ ಹೇಳಿ ಒಂದು ಲೈನನ್ನು ಡ್ರಾ ಮಾಡಿದ್ದಾರೆ. ನೋಡ್ತಿದ್ದೀರಲ್ವಾ, ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ನೋಡಿ. ದ ಲೈನ್ ಸೆಗ್ಮೆಂಟ್ ಎ ಎಲ್ ಈಸ್ ಆನ್ ಆಲ್ಟಿಟ್ಯೂಡ್ ಆಫ್ ದ ಟ್ರಯಾಂಗಲ್. ಎ ಎಲ್ ಅನ್ನು ಆಲ್ಟಿಟ್ಯೂಡ್ ಅಂತ ಹೇಳಿ ಕರಿತೀವಿ. ಇದು ಏನಂತ ಅಂದರೆ an altitude has one end point at the vertex of the triangle. It is having one end point at the vertex of the triangle and the other on the line containing the opposite side. ಇಲ್ಲಿ ಸುಮಾರು ಲೈನ್ಸ್ ಇದೆ, ಬಟ್ ಇದು ಎಲ್ಲನೂ ಆಲ್ಟಿಟ್ಯೂಡ್ ಆಗೋದಿಲ್ಲ. ಎ ಎಲ್ ಮಾತ್ರ ಆಲ್ಟಿಟ್ಯೂಡ್ ಆಗುತ್ತೆ. ಯಾಕೆ ಆಲ್ಟಿಟ್ಯೂಡ್ ಆಗುತ್ತೆ ಅಂತಂದರೆ ನೋಡಿ, ವರ್ಟೆಕ್ಸಿಂದ ಇಲ್ಲಿಗೆ ಲೈನನ್ನು ಡ್ರಾ ಮಾಡಿದಾಗ ಅದು ಯಾವಾಗಲೂ ಏನಾಗಿರಬೇಕು, 90 ಡಿಗ್ರಿ ಆಗಿರಬೇಕು. ಅದನ್ನು ಮಾತ್ರ ನಾವೇನಂತ ಹೇಳಿ ಕರಿತೀವಿ, ಆಲ್ಟಿಟ್ಯೂಡ್. ಅಂದರೆ ಸ್ಟ್ರೈಟ್ ಲೈನ್, ವರ್ಟೆಕ್ಸಿಂದ ಸ್ಟ್ರೈಟಾಗಿ ಲೈನನ್ನು ಡ್ರಾ ಮಾಡಿದರೆ ಅದನ್ನು ಆಲ್ಟಿಟ್ಯೂಡ್ ಅಂತ ಹೇಳಿ ಕರಿತೀವಿ. ವರ್ಟೆಕ್ಸಿಂದ ಮಿಡ್ ಪಾಯಿಂಟು, ಬೇಸ್ ಸೈಡಿನ ಮಿಡ್ ಪಾಯಿಂಟಿಗೆ ಡ್ರಾ ಮಾಡಿದರೆ ಮೀಡಿಯನ್ ಅಂತ ಹೇಳಿ ಕರಿತೀವಿ.